ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಕೇಂದ್ರ ಬಜೆಟನ್ನು ಫೆಬ್ರವರಿ 1ನೇ ತಾರೀಕಾದ ಇವತ್ತು ಮಂಡನೆ ಮಾಡಿದ್ರು. ಕೇಂದ್ರ ಬಜೆಟ್ನಲ್ಲಿ ಐಟಿ ಸ್ಲ್ಯಾಬ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಳೆಯ ತೆರಿಗೆ ಪದ್ಧತಿಯನ್ನು ಯಥಾಸ್ಥಿತಿ ಕಾಯ್ದುಕೊಂಡಿದೆ ಕೇಂದ್ರ. ಯಾವುದೇ ಬದಲಾವಣೆ ಮಾಡೋದಕ್ಕೆ ಹೋಗಿಲ್ಲ. ಕಳೆದ ಬಾರಿಯ ತೆರಿಗೆ ಪದ್ಧತಿಯೇ ಈ ಬಾರಿ ಕೂಡ ಮುಂದುವರಿಕೆ ಆಗುತ್ತೆ. ಟಚ್ ಮಾಡೇ ಇಲ್ಲ ಅದನ್ನು. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ನೀತಿ ಜಾರಿಗೆ ಬರ್ತಾ ಇರತಕ್ಕಂಥದ್ದು. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಯಾವುದೇ ಸ್ಲ್ಯಾಬ್ ಬದಲಾವಣೆ ಆಗಿಲ್ಲ. ಅಂದರೆ ಇನ್ಕಮ್ ಟ್ಯಾಕ್ಸ್ ಪರ್ಟಿಕ್ಯುಲರ್ ಆಗಿ ಆ ವಿಚಾರದಲ್ಲಿ ಅವರೆಲ್ಲ ಅಂದ್ಕೊಂಡಿದ್ರು ನಮಗೇನಾದರೂ 13 ಲಕ್ಷ 14 ಲಕ್ಷದ ತನಕ ಏನಾದರೂ ರಿಬೇಟ್ ಸಿಗಬಹುದಾ ಅಂತ ಲೆಕ್ಕಾಚಾರ ಇತ್ತು. ಆದರೆ ಅದನ್ನು ಟಚ್ ಮಾಡಿಲ್ಲ. ಯಾವುದೇ ಬದಲಾವಣೆಯನ್ನು ಮಾಡೋಕ್ಕೆ ಹೋಗಿಲ್ಲ. ಕಳೆದ ಬಾರಿ ಏನು ಬದಲಾವಣೆಗಳಾಗಿತ್ತು ಅದನ್ನೇ ಈ ಸಾರ್ತಿ ಕೂಡ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಹಳೆಯ ತೆರಿಗೆ ಪದ್ಧತಿ ಯಥಾಸ್ಥಿತಿ. ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಓಲ್ಡ್ ರಿಜಿಮಲ್ಲಿ ಮಾಡ್ತೀರಾ, ನ್ಯೂ ರಿಜಿಮಲ್ಲಿ ಮಾಡ್ತೀರಾ, ಏನೇ ಆಯಿತು, ಬಟ್ ಪದ್ಧತಿ ಮಾತ್ರ ಒಂದೇ. ನಿಮಗೆ ಸ್ಲ್ಯಾಬ್ಗಳ ಬದಲಾವಣೆ ಆಗುತ್ತೆ ಅಂತ ಕೆಲವರೆಲ್ಲ ಅಂದ್ಕೊಂಡಿದ್ರು. ಆ ಸ್ಲ್ಯಾಬ್ಗಳ ಬದಲಾವಣೆ ಆಗಿಲ್ಲ. ಕೇಂದ್ರ ಬಜೆಟ್ ಮಂಡಿಸಿದ ಹಣಕಾಸು ಸಚಿವೆ. 9ನೇ ಬಾರಿ ಬಜೆಟ್ ಮಂಡಿಸಿದ ಸೀತಾರಾಮನ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ರ ಬಜೆಟ್ ಮಂಡಿಸಿದ್ದಾರೆ. ಯಂಗ್ ಇಂಡಿಯಾ, ಉದ್ಯೋಗ ಸೃಷ್ಟಿ, ಆರೋಗ್ಯ, ದೇಶದ ರಕ್ಷಣೆಯೊಂದಿಗೆ ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ ಗುರಿಯಾಗಿಸಿ ಬಜೆಟ್ ಮಂಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಜೆಟ್ ಮಂಡಿಸಿದ್ದು, ಈ ಮೂಲಕ ದೇಶದಲ್ಲಿ ಅತ್ಯಧಿಕ ಬಜೆಟ್ ಮಂಡಿಸಿದ ಹಣಕಾಸು ಸಚಿವೆಯಾಗಿ ದಾಖಲೆ ಬರೆದಿದ್ದಾರೆ. ಇನ್ನು ದೇಶದ ಇತಿಹಾಸದಲ್ಲಿ 2ನೇ ಬಾರಿ ಭಾನುವಾರ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಮಂಡಿಸಿದ ಸೀತಾರಾಮನ್ 12 ವರ್ಷಗಳಲ್ಲಿ ಭಾರತದ ಆರ್ಥಿಕ ಪಥವು ಸ್ಥಿರತೆಯಿಂದ ಗುರುತಿಸಲ್ಪಟ್ಟಿದೆ. ನಮ್ಮ ಸರ್ಕಾರವು ವಾಕ್ಚಾತುರ್ಯಕ್ಕಿಂತ ಸುಧಾರಣೆಗೆ ಆದ್ಯತೆ ನೀಡಿದೆ. 2026ರ ಬಜೆಟ್ ಅನ್ನು ಯುವ ಶಕ್ತಿ ಮುನ್ನಡೆಸಲಿದೆ ಅಂದರು. 81 ನಿಮಿಷಗಳಲ್ಲಿ ಭಾನುವಾರದ ಬಜೆಟ್ ಭಾಷಣವನ್ನು ಅಂತ್ಯಗೊಳಿಸಿದರು. Honorable Speaker, sir, on the sacred occasion of Magh Purnima and the birth anniversary of Guru Ravidas, I present the budget for the year 2026-2027. Our government, led by Honorable Prime Minister Modi, has decisively and consistently chosen action over ambivalence, reform over rhetoric, and people over populism. ಕೇಂದ್ರ ಬಜೆಟ್ನಲ್ಲಿ ಬದಲಾಗದ ಐಟಿ ಸ್ಲ್ಯಾಬ್. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ನೀತಿ ಜಾರಿ. ಇನ್ನು ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ತೆರಿಗೆ ಪಾವತಿದಾರರಿಗೆ ಯಾವುದೇ ಸಿಹಿ ಸುದ್ದಿ ಸಿಕ್ಕಿಲ್ಲ. ಹಳೆಯ ತೆರಿಗೆ ಪದ್ಧತಿಯನ್ನೇ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಕಳೆದ ಬಾರಿಯ ತೆರಿಗೆ ಪದ್ಧತಿಯೇ ಮುಂದುವರೆಸಿದೆ ಕೇಂದ್ರ ಸರ್ಕಾರ. ಅಲ್ಲದೆ ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ನೀತಿ ಜಾರಿಯಾಗಲಿದೆ ಅಂತ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಾಲಿ ತೆರಿಗೆ ಸ್ಲ್ಯಾಬ್ 4 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ. 4 ಲಕ್ಷದ 1ರಿಂದ 8 ಲಕ್ಷ 5%, 8 ಲಕ್ಷದ 1ರಿಂದ 12 ಲಕ್ಷ 10%, 12 ಲಕ್ಷದ 1ರಿಂದ 16 ಲಕ್ಷ 15%, 16 ಲಕ್ಷದ 1ರಿಂದ 20 ಲಕ್ಷ 20%, 20 ಲಕ್ಷದ 1ರಿಂದ 24 ಲಕ್ಷ 20%, 24 ಲಕ್ಷ ಮೇಲ್ಪಟ್ರೆ 30% ತೆರಿಗೆ ಸ್ಲ್ಯಾಬ್ ಕಂಟಿನ್ಯೂ ಆಗಲಿದೆ. This was completed in a record time, and the Income Tax Act 2025 will come into effect from 1st April 2026, giving adequate time to taxpayers to acquaint themselves with its requirements. The forms have been redesigned such that ordinary citizens can comply without difficulty. Ease of living. I propose that any interest awarded by the Motor Accident Claims Tribunal to a natural person will be exempt from income tax, and any TDS on this account will be done away with. I propose to reduce TCS rate on the sale of overseas tour program package. ಕಳೆದ 10 ವರ್ಷಗಳಲ್ಲಿ 25 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿದ್ದೀವಿ ಅಂದಿರುವ ನಿರ್ಮಲಾ ಸೀತಾರಾಮನ್ ದೇಶದ ಜನ ಒಂದಷ್ಟು ಖುಷಿ ಪಡುವ ಹಾಗೂ ನಿರಾಳ ಎನಿಸುವಂತಹ ಒಂದಷ್ಟು ಕ್ರಮಗಳನ್ನು ಘೋಷಿಸಿದ್ದಾರೆ. ಅದರಲ್ಲಿ ಡಯಾಬಿಟಿಸ್ ಔಷಧಿಗಳು, 7 ಕ್ಯಾನ್ಸರ್ ಔಷಧಗಳ ದರಗಳಲ್ಲಿ ಇಳಿಕೆಯಾಗಿದೆ. ಇನ್ನೊಂದು ಕಡೆ ಸಿಗರೇಟ್, ಮದ್ಯಪಾನ, ಐಷಾರಾಮಿ ವಾಚ್ಗಳ ಬೆಲೆ ಏರಿಕೆಯಾಗಿದೆ. ಹಾಗಿದ್ರೆ ಯಾವುದೆಲ್ಲ ಕಡಿಮೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಅಗ್ಗವಾಗಿದ್ದೇನು? 17 ಕ್ಯಾನ್ಸರ್, ಡಯಾಬಿಟಿಸ್ ಔಷಧಿಗಳು, 7 ಅಪರೂಪದ ಕಾಯಿಲೆಗಳ ಔಷಧಿ, ಚರ್ಮ ಉತ್ಪನ್ನ, ಸೀ ಫುಡ್, ಮೈಕ್ರೋ ಓವನ್, ಸೋಲಾರ್ ಬಿಡಿಭಾಗ ಪ್ಯಾನೆಲ್, ಸೆಣಬು ಉತ್ಪನ್ನ, ಜವಳಿ ಉತ್ಪನ್ನ,
ವಿದೇಶಿ ಯಾತ್ರೆ, ಫಾರಿನ್ ಎಜುಕೇಷನ್, ಇವಿ ಬ್ಯಾಟರಿಗಳು, ಬಯೋಗ್ಯಾಸ್ ಮಿಶ್ರಿತ ಸಿಎನ್ಜಿ ಈ ಎಲ್ಲ ವಸ್ತುಗಳು ಅಗ್ಗವಾಗಿದೆ. ಅದೇ ರೀತಿ ಯಾವೆಲ್ಲ ವಸ್ತುಗಳು ದುಬಾರಿಯಾಗಿವೆ ಅನ್ನೋದನ್ನ ನೋಡೋದಾದ್ರೆ ಏರಿಕೆ ಆಗಿದ್ದೇನು? ಮದ್ಯ, ಸಿಗರೇಟು, ಪಾನ್ ಮಸಾಲ, ಐಷಾರಾಮಿ ವಾಚ್ಗಳು, ಖನಿಜಗಳು, ಕಬ್ಬಿಣದ ಅದಿರು, ಕಲ್ಲಿದ್ದಲು, ವಿಡಿಯೋ ಗೇಮ್ಸ್ ಮತ್ತು ಸಾಫ್ಟ್ವೇರ್, ಕೊಡೆಗಳು, ಡಿಜಿಟಲ್ ಕ್ಯಾಮೆರಾ ಸೇರಿ ಇನ್ನಿತರ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಿದೆ. ಇನ್ನು ಐಟಿಆರ್ ಫೈಲ್ ಅವಧಿ ಡಿಸೆಂಬರ್ 31ರಿಂದ ಮಾರ್ಚ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಶುಲ್ಕ ಪಾವತಿಯೊಂದಿಗೆ ಐಟಿ ರಿಟರ್ನ್ಸ್ ಪರಿಷ್ಕರಣೆಗೆ ಹೆಚ್ಚಿನ ಸಮಯ ಕೊಡಲಾಗಿದೆ. ಐಟಿಆರ್ 1 ಮತ್ತು ಐಟಿಆರ್ 2 ಫಾರ್ಮ್ಗಳನ್ನು ಹೊಂದಿರುವವರು ಜುಲೈ 31ರವರೆಗೆ ರಿಟರ್ನ್ ಸಲ್ಲಿಸಬಹುದು. ಆಡಿಟ್ ಮಾಡದ ವ್ಯವಹಾರ ಪ್ರಕರಣಗಳು ಮತ್ತು ಟ್ರಸ್ಟ್ಗಳು ಆಗಸ್ಟ್ 31ರವರೆಗೆ ರಿಟರ್ನ್ ಸಲ್ಲಿಸಲು ಅವಕಾಶ ಇದೆ. ಮರು ಮೌಲ್ಯಮಾಪನ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರವೂ ಜನರು ರಿಟರ್ನ್ಸ್ ನವೀಕರಿಸಬಹುದು. ಆದಾಯ ತೆರಿಗೆ ಕಾಯ್ದೆಯಲ್ಲಿ ಪ್ರಾಸಿಕ್ಯೂಷನ್ ಚೌಕಟ್ಟನ್ನು ತರ್ಕಬದ್ಧಗೊಳಿಸಲು ಪ್ರಸ್ತಾಪ ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಖುಷಿ, ಯಾರಿಗೆ ಶಾಕ್ ಅಂತ ನೋಡುವುದಾದ್ರೆ, ಯಾರಿಗೆ ತೆರಿಗೆ ಇಳಿಕೆ ಖುಷಿ? ಮೋಟಾರು ಅಪಘಾತ ಕ್ಲೈಮ್ ವ್ಯಕ್ತಿಗೆ ನೀಡುವ ಬಡ್ಡಿಗೆ ತೆರಿಗೆ ವಿನಾಯಿತಿ. ಈ ಖಾತೆಯ ಮೇಲಿನ ಯಾವುದೇ ಟಿಡಿಎಸ್ ಅನ್ನು ರದ್ದುಗೊಳಿಸಲಾಗುತ್ತೆ. ಶಿಕ್ಷಣ, ವೈದ್ಯಕೀಯ ಉದ್ದೇಶಗಳಿಗಾಗಿ ಟಿಸಿಎಸ್ ದರ 5%ನಿಂದ 2%ಗೆ ಇಳಿಕೆ. ಈಕ್ವಿಟಿ ಫ್ಯೂಚರ್ಗಳ ಮೇಲಿನ ಎಸ್ಟಿಟಿ ಶೇಕಡ 0.02ರಿಂದ ಶೇಕಡ 0.05ಕ್ಕೆ ಹೆಚ್ಚಳ. ಯಾರಿಗೆ ತೆರಿಗೆ ಶಾಕ್? ತಪ್ಪಾಗಿ ಐಟಿ ಸಲ್ಲಿಕೆ ಮಾಡಿದ್ರೆ ಶೇಕಡ 100ರಷ್ಟು ದಂಡ. ಚರಾಸ್ತಿಗಳನ್ನ ಬಹಿರಂಗಪಡಿಸದಿದ್ರೆ ದಂಡ. ಕಾರ್ಪೊರೇಟ್ ಪ್ರವರ್ತಕರಿಗೆ 22% ತೆರಿಗೆ ವಿಧಿಸಲಾಗುವುದು. ಕಾರ್ಪೊರೇಟ್ ಅಲ್ಲದ ಪ್ರವರ್ತಕರಿಗೆ ಮರು ಖರೀದಿಗಳ ಮೇಲೆ 30% ತೆರಿಗೆ. ಕಾರ್ಪೊರೇಟ್ ಮಿತ್ರರ ಮೂಲಕ ಎಂಎಸ್ಎಂಇಗಳ ನಿಯಂತ್ರಕ ಅಂಗೀಕಾರ. ಆಸ್ತಿ ವ್ಯವಹಾರಗಳ ಮೇಲಿನ ಟಿಡಿಎಸ್ಗೆ ಇನ್ನು ಮುಂದೆ ಟ್ಯಾನ್ ಅಗತ್ಯವಿಲ್ಲ. ಆಸ್ತಿ ಮಾರಾಟದ ಮೇಲೆ ಮೂಲದಲ್ಲಿ ತೆರಿಗೆ ಕಡಿತ ಸರಳೀಕರಣ. ವಿದೇಶಿ ಕಂಪನಿಗಳಿಗೆ 2047ರವರೆಗೆ ತೆರಿಗೆ ರಜೆ. ಭಾರತೀಯ ಮೀನುಗಾರಿಕಾ ಹಡಗುಗಳ ಮೀನುಗಾರಿಕೆಗೆ ಟ್ಯಾಕ್ಸ್ ಇಲ್ಲ ಎಂಬುದು ಈ ಬಾರಿಯ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಕೇಂದ್ರ ಬಜೆಟ್ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳು ಹುಸಿಯಾಗಿವೆ. ತೆರಿಗೆ ಯಥಾಸ್ಥಿತಿ ಕಾಯ್ದಿರಿಸಲಾಗಿದೆ. ಮದ್ಯಪ್ರಿಯರು ಹಾಗೂ ತಂಬಾಕು ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.